ಬಹಳ ಮುಖ್ಯವಾಗಿ ಕಲಾವಿದರನ್ನ ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ. ಕಳೆದ 6 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗಾಯಕರಾದಂಥ ಜೋಗಿಲ ಸಿದ್ದರಾಜು ಅವರ ಮೇಲೆ ಕಲಾವಿದರಿಗೆ ಕಳೆದ 3 ವರ್ಷಗಳಿಂದ ಏನು ಬಾಕಿ ಅನುದಾನ ಇತ್ತು, ಕಲಾವಿದರಿಗೆ ಪ್ರಾಯೋಜನೆಯನ್ನು ಪಡೆದು ಅವರು ಗೌರವಯುತವಾಗಿ ಪಡ್ಕೊಳ್ಬೇಕಾದಂಥ ಗೌರವ ಸಂಭಾವನೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ನಾನು ಮತ್ತೆ ಜೋಗಿಲ ಸಿದ್ದರಾಜು ಅವರು ಮಾನ್ಯ ನಿರ್ದೇಶಕರ ಕಚೇರಿಗೆ ಹೋಗಿ ಅವರನ್ನ ಕೇಳ್ಕೊಂಡಾಗ ಸುಮಾರು 3 ವರ್ಷಗಳಿಂದ ಇದೇ ರೀತಿ ಹಣ ಬಿಡುಗಡೆ ಆಗದಲ್ಲಿ ಹಾಗೆ ಇದೆ, ದಯಮಾಡಿ ಅದನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ಅವರು ನಿಮ್ಮನ್ನು ಕೇಳ್ಕೊಂಡು ನಾನು ಆಡಳಿತ ನಡೆಸಬೇಕಾಗಿಲ್ಲ ಅಂತ ಹೇಳಿದ್ರು. ನೀವು ಈ ಥರ ಮಾತಾಡೋಂಗಿಲ್ಲ, ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಜೋಗಿಲ ಸಿದ್ದರಾಜು ಅವರು ಹೇಳಿದಾಗ ಇಮಿಡಿಯೇಟ್ಲಿ ಅವರು ಸಿಟ್ಟಾಗಿ ಏನು ಬರ್ಬೇಕಾದ ಸಂಭಾವನೆಯನ್ನ ಕೊಡಿ ಅಂತ ಕೇಳಕ್ ಹೋದ್ರೆ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅವನ ಮೇಲೆ ಎಫ್ಐಆರ್ ಆಗಿದೆ ಸರ್. 6 ತಿಂಗಳಿಂದ ನಾವು ಮನವಿ ಕೊಡ್ತಾ ಇದ್ವಿ, ಹೋರಾಟಗಳು ನನ್ಗೆ ಹೇಳಿಲ್ಲ. ಬಂದಿದ್ದಾನ 2 ಸತಿ ಬಂದು ಸಿಎಂ ಭೇಟಿ ಮಾಡಿ ಬಂದ್ವಿ. ಸಿಎಂ ಕೊಟ್ಟಿದ್ದೀವಿ. ಪಾರ್ಟಿ ಏನ್ ಮಾಡ್ಬೇಕು, ಒಳ್ಳೆ ಸುಸಂಸ್ಕೃತರಾಗಿರುವಂತಹ ಒಂದು ನಿರ್ದೇಶಕರು ಬೇಕು. ಅರವಿಂದ್ ಧರಣಿದೇವಿ ಮಾಲ್ಗತ್ತಿ ಅವರು ತುಂಬಾ ಒಳ್ಳೆಯವರು ಇದ್ರು. ಅಂತವ್ರು ಯಾರನ್ನಾದ್ರೂ ಅವ್ರಿಲ್ವಾ? ಅವ್ರಿಲ್ಲ. ಅವ್ರ ಜಾಗಕ್ಕೆ ಅವ್ರು ಬಂದಿರೋದು ಒಂದು ಬಿಲ್ಲು ಮಾಡ್ತಾ ಇಲ್ಲ. ಹಣ ಎಲ್ಲ ವಾಸ್ತು ಚೇಂಜ್ ಆಗಿಲ್ಲ. ಲಾಸ್ಟ್ ಇಯರ್ ಇದ್ರು ಅಲ್ಲ, ಈಗ ಒಂದು 6 ತಿಂಗಳಾಯ್ತಣ್ಣ, ಈ ಬಂದು 6 ತಿಂಗಳಾಯ್ತು. ಆಮೇಲೆ ಇಲಾಖೆ ಮೇನ್ ದವರನ್ನ ಕ್ಲೋಸ್ ಮಾಡ್ಬಿಟ್ಟು ವಾಸ್ತು ಸರಿಯಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಬಾಗ್ಲು ಮಾಡಿದ್ದಾರೆ. ನಮ್ಮ ಸರ್ಕಾರ 6 ತಿಂಗಳಾಗಿದೆ ಬಾಗಿಲು ತೆಗಿದ್ದೀರಾ, ಕಲಾವಿದರಿಗೆ ಭೇಟಿ ಮಾಡೋದನ್ನ ಕೊಡಲ್ಲ. ಮೀಟಿಂಗ್ ಕಲಾವಿದರು ವಿಸಿಟ್ ಆಮೇಲೆ ಎಲ್ಲೋ ನಾವು ಹೋಗಿ ಅರ್ಜಿ ಕೊಟ್ರು ಹೋಗೋದು, ಆಫೀಸರ್ಗಳಿಗೆ ಹೇಳೋದು, ಅದನ್ನ ಎತ್ತಿಡ್ಸೋದು, ಈ ತರ ಮಾಡ್ಕೊಂಡೆ ನಾನು ಮಾತಾಡ್ತೀನಿ ಬಿಟ್ಟು ಇವ್ರಿಗೆ ಶಿವರಾಜ್ ತಂಗಡಿಗೆ ಹೇಳೋದು. ಅವರು ಹೇಳಿದ್ರು, ದಲಿತರ ಪರವಾಗಿರ್ತಕ್ಕಂಥ 40 ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, 20-60 ಸಂಘಟನೆ ಶಿವರಾಜ್ ತಂಗಡಿಗೆ ಅವ್ರ ಕ್ವಾರ್ಟರ್ಸ್ಗೆ ಹೋಗಿ 1.5 ಗಂಟೆ ಅಲ್ಲಿ ಕುಂಡಿಸ್ಕೊಂಡು ಮಾತಾಡಿದ್ದೀವಿ ಸರ್. ಸಿಎಂ ಕೊಟ್ಟಿದ್ದೀವಿ, ಆಗ್ಲಿಲ್ಲ. DCMಗೆ ಹೇಳಿದೀವಿ, ಆಗ್ಲಿಲ್ಲ. ಎಲ್ಲ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರನೂ ಸ್ಟ್ರೈಕ್ ಮಾಡಿದ್ದೀವಿ. ಎಲ್ಲ ಕಲಾವಿದರೆಲ್ಲ ಸೇರಿ ಏನೂ ಉಪಯೋಗ ಆಗಿಲ್ಲ. ಇವಾಗ ನಮ್ಗೆ ನ್ಯಾಯ ದೊರಕಿಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಅವ್ರ್ಯಾರು ವೆಂಕಟೇಶ್ ಅವ್ರಿಗೂ ವಿಚಾರ ಮಾಡ್ತಾರೆ. ವೆಂಕಟೇಶ್ ಇದ್ರು ಸರ್, ಚೇಂಜ್ ಆಗಿದ್ದಾರೆ. ಹಾಗಾಗಿ ನಮ್ಗೆ ನ್ಯಾಯ ದೊರಕಿಲ್ಲ ಅಂದ್ರೆ ಸರ್ ನಾವು ವಿಧಾನಸೌಧ ಹತ್ರ ಧರಣಿ ಕೂತ್ಕೊಂಡು